ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಗ್ಯಾಂಗ್ ಅರೆಸ್ಟ್ ಆಗಿದೆ. ಇಂತಹ ಹೊತ್ತಲ್ಲಿ ದರ್ಶನ್ಗೆ ಸಂಬಂಧಿಸಿದ ಮತ್ತಷ್ಟು ವಿಚಾರಗಳು ಹೊರಗೆ ಬರ್ತಾ ಇದೆ. 10 ವರ್ಷದ ಹಿಂದೆ ದರ್ಶನ್ ತೋಟದಲ್ಲಿ ಕೂಲಿ ಕೆಲಸ ಮಾಡ್ತಾ ಇದ್ದ ಚಾಮರಾಜನಗರದ ಮಹೇಶ್ಗೆ ಎತ್ತು ತಿವಿದು ಗಂಭೀರವಾಗಿ ಗಾಯಗೊಂಡಿದ್ರು. ಆಗ ಮೈಸೂರಿನಲ್ಲಿ ಚಿಕಿತ್ಸೆ ಕೊಡಿಸಿದ ದರ್ಶನ್ ಆಪ್ತ ಸಿಬ್ಬಂದಿ ಊರಿಗೆ ಬಿಟ್ಟು ಹೋಗಿದ್ರು. ಅರ್ಧ ತಲೆ ಒಂದು ಕಣ್ಣು ಕಳ್ಕೊಂಡು ಈಗ ಅವರು ಒದ್ದಾಡ್ತಾ ಇದ್ದಾರೆ. ಪರಿಹಾರಕ್ಕೆ ಹೋದಾಗ ನಾಯಿ ಚೂ ಬಿಟ್ಟಿದ್ರಂತೆ. ಇನ್ನು ಖಾಸಗಿ ವಾಹನ ಬಳಕೆ ಮಾಡಿ ವನ್ಯಜೀವಿ ಕಾಯ್ದೆ ಉಲ್ಲಂಘಿಸಿದ ಆರೋಪದ ಮೇಲೆ ನಟ ದರ್ಶನ್ ವಿರುದ್ಧ ಈಗ ಕೇಳಿ ಬರ್ತಾ ಇದೆ. ಆದರೆ ಈವರೆಗೂ ಕೂಡ ಅರಣ್ಯ ಅಧಿಕಾರಿಗಳು ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ನಾವು ಅವನ ಪರಿಹಾರ ಕೇಳಿ ಒತ್ತಾಯ ಮಾಡೋದಕ್ಕೆ ಅವ್ನ ತೋಟದ ಹತ್ರ ಅವ್ನು ಕೇಳೋಕೆ ಹೋಗೋದಕ್ಕೆ ನಾಯಿಗಳು ಬಿಟ್ಟಿದೆ ನಮ್ಮ ಮೇಲೆ ಅಟ್ಯಾಕ್ ಮಾಡೋಕ್ಕೆ. ಮತ್ತೆ ಮೈಸೂರಲ್ಲಿ ಒಂದು ಹೋಟ್ಲಿಗೆ ಮಾತುಕತೆಗೆ ಬನ್ನಿ ಅಂತ ಕರೆದುಬಿಟ್ಟು ಅಲ್ಲಿ ರೌಡಿ ಹಿಂದಿನ ಪ್ರಕರಣವನ್ನು ಈಗ ತಂದರೆ ಪ್ರಯೋಜನ ಇಲ್ಲ. ಹೇಗೆ ನಡ್ಕೊಂಡಿದ್ರು ಆ ಸಂದರ್ಭದಲ್ಲಿ ಇರ್ಬೋದ್ರಿ, ಈಗ ಅದನ್ನು ಹೇಳಿದ್ರೆ ಪ್ರಯೋಜನ ಇಲ್ಲ. ರಿಲೇಟೆಡ್ ಬೇಕಾದ್ರೆ ಅವರು ಕಂಪನ್ಸೇಷನ್ ಕ್ಲೈಮು ಗೀಮು ಹಾಕೋಬೋದಿತ್ತೇನೋ ಕೋರ್ಟಲ್ಲೋ ಗಿರ್ಟಲ್ಲೋ ಎಲ್ಲರೂ, ಅದು ಬೇರೆ ವಿಚಾರ ಅದು. ಬಟ್ ಈಗ ಬಂದು ಹೇಳಿದ್ರೆ ಈಗ ಕಾಡಿಂದ ಹೇಳ್ತಾ ಇದ್ದಾರೆ. ಯಾವಾಗ ಆಗಿರೋದು ಇದು ಕಾಡಿನ ಕತೆ? ಫೋಟೋಸ್ ಬರ್ತಾ ಇದೆ, ಯಾವಾಗಿಂದ ಒಂದು ಗೊತ್ತಾಗಬೇಕು ಸರ್. ಗೊತ್ತಾಗಬೇಕು, ನಂಬರ್ 1. ಎರಡನೇದು, ಪ್ರೈವೇಟ್ ವೆಹಿಕಲ್ಸ್ ಆರ್ ನಾಟ್ ಅಲೋಡ್ ಇನ್ ಟು ರಿಸರ್ವ್ ಫಾರೆಸ್ಟ್ ಏರಿಯಾಲೆಲ್ಲ ಬಿಡೋಂಗಿಲ್ಲ. ಬಿಟ್ಟಿದ್ರೆ ಅದಕ್ಕೆ ಆ ಡಿಪಾರ್ಟ್ಮೆಂಟ್ನವ್ರು ಉತ್ತರ ಕೊಟ್ಕೋಬೇಕೀಗ. ಹುಲಿಯುಗ್ರು ಅಂತ ಪರ್ಚ್ಕೊಂಡು ಬಂದವರು ಈಗ ಏನಾದರೂ ಹಾಕೊಳ್ಳಿ ಉತ್ತರ ಕೊಡಬೇಕು. ಎರಡನೇದು, ನಾನು ಈ ಹಳೇದು ಯಾವುದು 10 ವರ್ಷ ಇವಾಗಿಂದ ಇಟ್ಕೊಂಡು ಈಗ ಕೂತ್ಕೊಂಡು ಜಡ್ಜ್ಮೆಂಟ್ ಮಾಡಬೇಕಾಗಿಲ್ಲ. ನಾವು ನಮಗೀಗಿರೋ ಪ್ರಶ್ನೆ ಈಗಿರುವ ಪ್ರಕರಣ ಮತ್ತು ಅದರಲ್ಲಿ ಪಾತ್ರಧಾರಿ ಯಾರು, ಆತನ ಅಲ್ವಾ, ಆತ ಆಗಿದ್ರೆ ಎಷ್ಟು, ಇಲ್ಲದಿದ್ದರೆ ಎಷ್ಟು, ಅಷ್ಟೇ ಬೇಕಾಗಿರೋದು ಇಲ್ಲಿ. ಪೋಕ್ಸೋ ಕೇಸಲ್ಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ಸಂಕಷ್ಟ ಎದುರಾಗಿದೆ. ಈಗ ಬಂಧನದ ಭೀತಿ. 42ನೇ ACMM ಕೋರ್ಟು ಅರೆಸ್ಟ್ ವಾರೆಂಟನ್ನು ಜಾರಿ ಮಾಡಿದೆ. ಆಗ ವಿಚಾರಣೆಗೆ ಬರದ ಹಿನ್ನೆಲೆಯಲ್ಲಿ ಅವರ ಮೇಲೆ ಆ ವಾರೆಂಟನ್ನು ಮಾಡಿ ಅಂತ CID ಕೇಳಿದೆ. ಅದನ್ನು ಕೋರ್ಟು ಒಪ್ಪಿದೆ. SIT ಪರ ವಾದ ಮಾಡಿದ್ದ ವಕೀಲರು ದಲೀಲು ಇಲ್ಲ, ಟ್ರೇಸ್ಔಟ್ ಆಗ್ತಿಲ್ಲ, ಕೋರ್ಟಿಗೆ ಮಾಹಿತಿ ನೀಡಿದ್ರು ಅಂತೆಲ್ಲ ಹೇಳಿದ್ದಾರೆ. ಆಲ್ ರೈಟ್, ನಿನ್ನೆಯಿಂದ ನಾಪತ್ತೆ ಆಗಿಬಿಟ್ಟಿದ್ದಾರೆ, ಎಲ್ಲೂ ಇಲ್ಲ, ಗೊತ್ತಿಲ್ಲ ಅಂತೆಲ್ಲ ಹೇಳಿದ್ದಾರೆ. ನಿರೀಕ್ಷಣಾ ಜಾಮೀನಿಗೆ ಯಡಿಯೂರಪ್ಪನವರು ಅರ್ಜಿ ಹಾಕ್ಕೊಂಡಿದ್ದಾರೆ. ಅದು ಇತ್ಯರ್ಥ ಆಗೋವರೆಗೂ ಅವ್ರು ಮೋಸ್ಟ್ಲಿ ಬರಲಿಕ್ಕಿಲ್ಲ. ಗೃಹ ಮಂತ್ರಿಗಳು ಅಗತ್ಯ ಬಿದ್ದರೆ ಅರೆಸ್ಟ್ ಮಾಡ್ತಾರೆ ಅಂತಂದಿದ್ದಾರೆ. DKC ನನಗೇನು ಗೊತ್ತಿಲ್ಲ, ಅದು ನನಗೇನು ಅಷ್ಟೊಂದು ಐಡಿಯಾನೇ ಇಲ್ಲ. ಅದು ಅವ್ರಿಗೆ ಗೊತ್ತಾಗಿರಲ್ಲ, ತಲುಪಿರಲ್ಲ ಅವ್ರಿಗೆ ವಿಚಾರ. ಅದು ಇದರಲ್ಲಿ ರಾಜಕೀಯ ಕಾಣುತ್ತಿದೆ ಅಂತ BJPಯವರು. ಸಂತ್ರಸ್ತೆ ಮತ್ತು ಆಕೆಯ ತಾಯಿ ಯಡಿಯೂರಪ್ಪ ಮನೆಗೆ ಭೇಟಿ ನೀಡಿದ್ದ ದಿನ ಅಲ್ಲೇ ಇದ್ದರು ನೆಲದ ಮರುಸ್ವಾಮಿಯನ್ನವರು ಅದ್ಯಾರೋ ಯಡಿಯೂರಪ್ಪರ ಮೇಲಿದ್ದ ಆರೋಪನೆಲ್ಲ ತಳ್ಳಿ ಹಾಕ್ಬಿಟ್ಟಿದ್ದಾರೆ. ಅದನ್ನು ತಳ್ಳಿ ಹಾಕೋದು ಬೇರೆ ವಿಚಾರ. ಎಸ್, ನೋಡೋಣ ಯಾರೇನು ಹೇಳ್ತಾರೆ ಫಸ್ಟ್ ಕ್ವಿಕ್ಕಾಗಿ. ಆರೋಪ ಸುಳ್ಳು ಆರೋಪ, ಇದು ಯಾವುದೂ ಸತ್ಯ ಇಲ್ಲ. ಹೆಚ್ಚು ಕಡಿಮೆ 1-2 ತಿಂಗಳು 3 ತಿಂಗಳು ಮೇಲೆ ಆಯಿತು. ಆಮೇಲೆ ಎಲ್ಲ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟಿದ್ದಕ್ಕೆ ಅವರು ಬಂದು ಅಪಿಯರ್ ಆಗಿ ಅವರು ಸ್ಟೇಟ್ಮೆಂಟ್ ಮಾಡಬೇಕಾಗುತ್ತೆ. ಗೌರವಂತ ರಾಹುಲ್ ಗಾಂಧಿಯವರು ಮೊನ್ನೆ ಅವ್ರಿಗೆ ಕೋಟಿ ತರಿಸುವಂತ ಒಂದು ಪ್ರಯತ್ನ ಏನಾಯ್ತು. ಅದಾದ್ಮೇಲೆ ನನಗೂ ಗೊತ್ತು ಅಂತ ಗೌರವಂತ ಕಾಂಗ್ರೆಸ್ ನಾಯಕರು ಹೇಳಿದಂತ ಹೇಳಿಕೆಗೂ ಅದಾದ್ಮೇಲೆ ನಡೀತಿರಂತ ಘಟನೆಗೂ ಕೋಇನ್ಸಿಡೆನ್ಸ್ ಅನ್ನೋ ರೀತಿಯಲ್ಲಿ ಕಾಣ್ತೀವಿ. ನಮ್ಮ ಬೆಳವಣಿಗೆಗಳ ಬಗ್ಗೆ ಏನಾದರೂ ಒಂದು ತುದಿ ಮುಡಿಸಬಹುದು ಅಂತ ಏನೋ ಚಿಂತನೆ ಇದರಿಂದ. ಓಕೆ, ಪ್ರಿನ್ಸಿಪಲಿ ಈ ಕೇಸ್ ಈಗ 2.25 ತಿಂಗಳ ಹಳೆಯ ಕೇಸು. ಸದಾಶಿವನಗರ ಪೊಲೀಸ್ ಸ್ಟೇಷನ್ ದಾಖಲಾಯಿತು. ಅವತ್ತು ನಾವು ಎಲ್ಲ ವರದಿ ಮಾಡಿದ್ವಿ. ಆಕೆ ಮಗು ಯಾವುದೋ ಕಂಪ್ಲೇಂಟ್ ಕೊಟ್ಟಿತ್ತು. ಆಕೆದು 164 ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನು ದಾಖಲು ಮಾಡಿದ್ರು ಅವತ್ತು, ಹೌದಲ್ವಾ? ಒತ್ತಾಯಪೂರ್ವಕವಾಗಿ 2 ಲಕ್ಷ ಹಣ ಕೊಟ್ಟಿದ್ದಾರೆ ಅಂತ ಇವಾಗ SPP ಅವರೇನೋ ನ್ಯಾಯಾಲಯದಲ್ಲಿ ಆರ್ಗ್ಯೂ ಮಾಡಿದ್ರಂತೆ. ಒತ್ತಾಯಪೂರ್ವಕವಾಗಿ ಯಾರು ಕೊಡಬಹುದು, ತೊಗೊಂಡೋಗ್ಬೇಕು ಅಂತ ಏನಿಲ್ವಲ್ಲ, ಅಲ್ಲೇ ಇಟ್ಬಿಟ್ಟು ಬಿಸಾಕ್ಬಿಟ್ಟು ಹೋಗ್ಬೋದಲ್ಲ, ದಟ್ಸ್ ಅ ಡಿಫರೆಂಟ್ ಇಶ್ಯೂ. ಸಾಕ್ಷ್ಯನಾಶ ಮಾಡಿದ್ದಾರೆ ಅಂತ. ನನ್ನ ಪ್ರಾಬ್ಲಮ್ ಈಗ ಇಲ್ಲೊಂದಿದೆ. ಯಡಿಯೂರಪ್ಪನವರು ಆಸ್ ಎ ಫಾರ್ಮರ್ CM ಕೆನಾಟ್ ಅವಾಯ್ಡ್ ಲಾ ಆ್ಯಂಡ್ ಶುಡ್ ನಾಟ್ ಅವಾಯ್ಡ್ ಲಾ. ಮಾಡ್ಕೂಡ್ದು. ಆಸ್ ಎ ಫಾರ್ಮರ್ ಚೀಫ್ ಮಿನಿಸ್ಟರ್ ಮಾಡ್ಕೂಡ್ದು. ಅವರು ಕಾನೂನಿನ ಪ್ರಕ್ರಿಯೆಯಲ್ಲಿ ಅವರು ಭಾಗಿಯಾಗಲೇಬೇಕು ಮತ್ತು ಅದಕ್ಕೆ ಉತ್ತರವನ್ನು ಕೊಡಲೇಬೇಕು. ಬೇರೆ ದಾರಿ ಇಲ್ಲ ಅವ್ರಿಗೆ. ಎಲ್ಲರಿಗೂ ನಿಯಮ ಏನನ್ನು ವಹಿಸುತ್ತೋ ಅದು ಯಡಿಯೂರಪ್ಪನವ್ರಿಗೂ ಅನ್ವಯಿಸ್ಬೇಕು. ನನಗಿದ್ರಲ್ಲಿ ಒಂದೇ ಒಂದು ಕುತೂಹಲಕಾರಿಯಾಗಿ ಕಾಣಿಸ್ತಿದೆ. ಕೋರ್ಟ್ ಏನು ಮಾಡುತ್ತೋ, ನಾಳೆ ಕೋರ್ಟಲ್ಲೆಲ್ಲೋ ಇದೆ, ಅದನ್ನು ನೋಡಿಕೊಂಡು ನಾನು ಬರಬೇಕಾ ಬೇಡವನ್ನ ತೀರ್ಮಾನ ಮಾಡೋಣ ಅಂತ ಅವ್ರು ಅನ್ಕೊಂಡಿರ್ಬೋದು. ಒನ್ ಡೇಗೆ ಇಲ್ಲ ನಿರೀಕ್ಷಣಾ ಜಾಮೀನು ಹಾಕಿದವ್ರು ಕಾಯೋ ಥರ ಇದುವೇ ಆ ಥರ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ನನಗೊಂದು ಅರ್ಥ ಆಗ್ತಿಲ್ಲ ನನಗಿದ್ರಲ್ಲಿ. 2.25 ತಿಂಗಳ ಹಿಂದೆ ಆದಂಥ ಪ್ರಕರಣಕ್ಕೆ 60 ದಿನ ಅಥವಾ 70 ದಿನ ತನಿಖಾಧಿಕಾರಿ ಸುಮ್ಮನೆ ಹಾಕಿದ್ರು. ನಂಗೆ ಅರ್ಥ ಆಗ್ತಿಲ್ಲ. ಒಂದು ಸ್ಟೇಟ್ಮೆಂಟನ್ನೇನೋ ರೆಕಾರ್ಡ್ ಮಾಡಿದ್ಮೇಲೆ ಅದ್ರ ನೆಕ್ಸ್ಟ್ ಪ್ರೊಸೀಜರ್ಸಲ್ಲಿ ಹೇಳಿಕೆ ತಗೊಂಡು ಅರೆಸ್ಟ್ ಮಾಡಬೇಕಾದ್ರೆ ಅರೆಸ್ಟ್ ಮಾಡಿ, ಪೋಕ್ಸೋ ಕೇಸ್ ಅದು. ಒಂದು ವಾಯ್ಸ್ ಸ್ಯಾಂಪಲ್ ಮಾಡಿದ್ಬಿಟ್ರೆ ಇನ್ನೇನು ಆಗಿಲ್ಲ. ಏನು ಮಾಡ್ತಿದ್ರು? ಅಯ್ಯೋ,
ಓಕೆ, ಸಡನ್ಲಿ 60 ದಿನ ಆದಮೇಲೆ ಇದ್ದಕ್ಕಿದ್ದಂತೆ ಬಂದು ಇವತ್ತು ನೋಟಿಸ್ ಕೊಡ್ತೀನಿ ನಾಳೆ ಬಾ ಅಂತಂದ್ರು, ಬರಲಿಲ್ಲ ಅಂದ ತಕ್ಷಣ ಇವರು ಸಾಕ್ಷ್ಯನಾಶ ಮಾಡ್ತಾರೆ, ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಕೋರ್ಟ್ಗೆ ಹೋಗ್ತಾರೆ ಅಂದರೆ ಹೇಗೆ ಸಾಧ್ಯ? ಸಾಕ್ಷ್ಯನಾಶ ಆಗೋದೇ ಆದ್ರೆ 60 ದಿನ ಹಿಂದೆ ನೀವು ಮಲ್ಕೊಂಡಿದ್ದಾಗಲೂ ಆಗೋಗಿರ್ಬೋದಲ್ಲ. ನನಗೆ ಅರ್ಥ ಆಗ್ತಿಲ್ಲ ಈ ಪ್ರಕರಣ. ಕೋರ್ಟ್ ಏನೋ ತೀರ್ಮಾನ ಮಾಡುತ್ತೆ, ಕೋರ್ಟ್ ತನ್ನ ದೃಷ್ಟಿಕೋನದಲ್ಲಿ ಏನೋ ನೋಡುತ್ತೆ, ನಾವು ಹೇಳಕ್ ಬರಲ್ಲ ಕೋರ್ಟ್ ಏನು ಮಾಡುತ್ತೆ ಮಾಡಲ್ಲ ಅಂತ. ನನಗೆ ಆಶ್ಚರ್ಯವಾಗಿ ಕಾಣಿಸ್ತಿರೋದು ಇದು. ವಾಟ್ ವರ್ ದಿ ಐ ವಾಸ್ ಡೂಯಿಂಗ್ ಹಾಗಾದ್ರೆ 60 ದಿನ? ಹೋಗ್ಸೋ ಕೇಸ್ ಆಗಿದೆ, ಆಕ್ಚುಲಿ ಅಮೇಜ್ಡ್. ಬೇರೆ ಪೋಕ್ಸೋ ಕೇಸಲ್ಲಿ ಹಾಗೆ ಮಾಡ್ತೀರಾ ಇಲ್ವಲ್ಲ? ಹೀಗೆ ಅಥವಾ ಯಾವುದೇ ಕೇಸಲ್ಲಿ ಪ್ರೊಸೀಜರ್ ಇಸ್ ಟು ಬಿ ಫಾಲೋಡ್ ಅಲ್ವಾ? ಈಗ ಸಾಕ್ಷ್ಯನಾಶ ಅಂತಂದ್ರೆ ಅಥವಾ ಈಗ ನಂತರ ಸಾಕ್ಷಿ ಇದೆ ಅಂತಂದ್ರೆ ಯಾವ ಸಾಕ್ಷಿ ಇರುತ್ತಲ್ಲಿ? ಫಿಸಿಕಲ್ ಎವಿಡೆನ್ಸ್ ಏನೂ ಇರಲ್ಲ, ಇದ್ರೆ ಡಿಜಿಟಲ್ ಇರುತ್ತೆ. ಡಿಜಿಟಲ್ ನಾಶ ಮಾಡೋಕ್ಕಾಗಲ್ಲ ಈಗ ಯಾರ ಕೈಲುವೆ. ಅರ್ಥನೇ ಆಗ್ತಿಲ್ಲಪ್ಪ ಈ ಕೇಸ್, ಬಹಳ ವಿಚಿತ್ರವಾಗಿ ಕಾಣಿಸ್ತಿದೆ ನನಗೆ. ಬಟ್ ಆಸ್ ಎ ಫಾರ್ಮರ್ CM ಎಷ್ಟು ಅಬೈಡ್ ಬೈ ಲಾ ಅಷ್ಟೇ. ನಾಳೆ ಕೋರ್ಟ್ ಏನು ಹೇಳುತ್ತೋ ಅದರ ಆಧಾರದ ಮೇಲೆ. ಎಸ್, ಯಡಿಯೂರಪ್ಪ ಬಂಧನ ಭೀತಿ ಎದುರಿಸ್ತಾ ಇರೋದು ಯಾಕೆ? ಈ ಪ್ರಕರಣ ಏನು ಅನ್ನೋದನ್ನ ಗಮನಿಸೋಣ. ಅಲ್ಲ, ಅದು ಗೊತ್ತಲ್ಲ ಎಲ್ಲರಿಗೂ. ಅವ್ರ ಮನೆಗೆ ಯಾರೋ ಹುಡುಗಿ ಹೋಗಿದ್ಲು ತಾಯಿ ಜೊತೆ, ಅವಳೇನೋ ಕೇಳಿದ್ಲು, ಇವರೇನೋ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ಬಿಟ್ರು ಅಂತೇನೋ ಆರೋಪ ಎಲ್ಲ ಇದೆ ಅವ್ರ ಮೇಲೆ. ಅದಕ್ಕೆ ಅವರೇನೋ ಕೌಂಟರ್ ಆರೋಪ ಏನೋ ಅಥವಾ ಕೌಂಟರ್ ಸಾಕ್ಷ್ಯ ಏನೋ ಇರೋದಂಗೆ ಕಾಣಿಸ್ತಾ ಇದೆ. ಅಲ್ಲಿ ಗನ್ಮೆನ್ಗಳಿದ್ರು, ಜನ ಇದ್ರು, ಹಾಗೆಲ್ಲ ಆಗಿಲ್ಲ ಅದು ಅಂತೇನೋ ಅವ್ರು ಹೇಳ್ತಾರೆ. ಇದೆಲ್ಲ ಕೋರ್ಟ್ ನಾಳೆ ಡಿಸೈಡ್ ಮಾಡಬೇಕು. ಇವ್ರು ಹೇಳಿದ್ದೆ ಸರಿ, ಅವ್ರು ಹೇಳಿದ್ದೆ ಸರಿ ಅಂತ ಹೇಳಕ್ಕೆ ನಾವು ಯಾರಿಲ್ಲಿ, ನಮಗೇನು ಸಂಬಂಧ? ಈಗ ಅವ್ರು ಹೈಕೋರ್ಟ್ಗೆ ಹೋಗಿದ್ದಾರೆ, ಈ FIRನೇ ಹೊಡೆದಾಕಿ ಅದನ್ನು ಬಿಡಬೇಡಿ, ಅದನ್ನು ನನ್ನ ದಯವಿಟ್ಟು ರಕ್ಷಣೆ ಕೊಡಿ ಅಂತ. ಪ್ಲಸ್ ಇನ್ನೆಲ್ಲ ಒಂದು ಕಡೆ ನಿರೀಕ್ಷಣಾ ಜಾಮೀನೇನೋ ಕೇಳಿದ್ದಾರೆ. ನ್ಯಾಯಾಲಯಗಳು ಏನು ಹೇಳುತ್ತೋ ಆ ಪ್ರಕಾರದಲ್ಲಿ ಅವ್ರು ನಡ್ಕೋಬೇಕು. ಈಗ ಅವ್ರಿಗೆ 80 ವರ್ಷನ ಏನೋ ಒಂದಷ್ಟು ವಯಸ್ಸು ಅವ್ರಿಗೆ, ಅದು ನಡ್ಕೋಬೇಕು. ನನಗೆ ಆಶ್ಚರ್ಯ ಆಗ್ತಿರೋದು ಅವ್ರು ಬರಬೇಕು. 60 ದಿನ ಸುಮ್ಮನಿದ್ದಂಥ ಆಫೀಸರ್ಸು ಟಳಕ್ಕಂತ ಬೆಳಿಗ್ಗೆ ಎದ್ಬಿಟ್ಟು ನೋಟಿಸ್ ಕೊಟ್ಬಿಟ್ಟು ನಾಳೆ ಬಾ ಅಂದ್ಬಿಟ್ಟು, ನಾಳೆ ಬರಲಿಲ್ಲ ಇವ್ರು ಏನು ಬಿಡಬೇಕು ಸರ್ ಅಬ್ಸ್ಕಾಂಡ್. ಎಲ್ಲಿ ಅಬ್ಸ್ಕಾಂಡರು? ಕಳೆದ 2 ತಿಂಗಳಿಂದ ಧಿಮ್ರಂಗ ಅಂತ ರಾಜ್ಯ ಎಲ್ಲ ಸುತ್ತಿದ್ರಲ್ರೇ, ಕಂಡು ಕಡೆ ತಿರುಗ್ತಾ ಇದ್ದಾರೆ ಕ್ಯಾಂಪೇನ್ ಮಾಡ್ಕೊಂಡು. ಹೋಗ್ಲಿ, ಹಂಗೆ ಆಗಿದ್ದಿದ್ರು ಆಗ್ಲಾರು ನೋಟಿಸ್ ಕೊಟ್ಟವ್ರು ಅಬ್ಸ್ಕಾಂಡ್ ಆಗಿ ಬರಲಿಲ್ಲ ಅಂತಂದ್ರೆ ಲುಕ್ಔಟ್ ನೋಟಿಸು ಅಬ್ಸ್ಕಾಂಡರ್ ಅವರು ಹಾಕ್ಬೇಕಿತ್ತಲ್ವಾ? 17ನೇ ತಾರೀಕು ಅವ್ರು ಬರ್ತೀನಿ ಅಂತ ಹೇಳಿದ ಮೇಲೂ ಈಗ ಪ್ರಜ್ವಲ್ಗೆ ಹಾಕ್ಲಿಲ್ವೇನ್ರಪ್ಪ ಎಲ್ಲರೂ? ಲುಕ್ಔಟು ಅದು ಇದ್ದು ಅಬ್ಸ್ಕಾಂಡರು ಎಲ್ಲ ಮಾಡಲಿಲ್ವಾ? ಎಲ್ಲಿ 2 ತಿಂಗಳು ನಿಮ್ಮ ಮುಂದೆನೇ ಓಡಾಡ್ತಿದ್ರಲ್ಲ, ತಪ್ಪಿಸ್ಕೊಂಡೇನು? ಏನಪ್ಪ ನನಗೆ ಅರ್ಥ ಆಗಲಿಲ್ಲ. ಮೇ ಬಿ ಅವ್ರ ಹತ್ರ ಬೇರೆ ಏನಾದ್ರು ಪಾಯಿಂಟ್ಸ್ ಇದೆಯೋ ಏನೋ, SIT ಹತ್ರನೋ CID ಹತ್ರನೋ ಇರ್ಬೋದೇನೋ ಬೇರೆ ಪಾಯಿಂಟ್ಸು ಇದ್ರೆ ಅದನ್ನ ನಾಳೆ ಕೋರ್ಟಲ್ಲಿ ಹೇಳ್ತಾರೆ. ಈಕೆಯ ತಾಯಿ ಇನ್ನೂ ಸುಮಾರು 40 ಜನರ ಮೇಲೆ ಇದೇ ತರದ ಕೇಸ್ಗಳನ್ನ ಕೊಟ್ಟಿದ್ದಾರೆ. ಅವರುಗಳಲ್ಲೂ ಈ ಕೇಸ್. ಡೋಂಟ್ ಕ್ಯಾಸ್ಟ್ ಆಸ್ಪರ್ಷನ್ಸ್ ಆನ್ ದಿ ಕಂಪ್ಲೇಂಟ್ಸ್. ಅವ್ರ ಮೇಲೆ ಅದನ್ನ ಹೇಳಕ್ಕೆ ನಾವ್ ಯಾರ್ರಿ ಅದನ್ನೆಲ್ಲ ಹೇಳಕ್ಕೆ? ಅಧಿಕಾರಿಗಳ ಮೇಲೆ ಸರ್, ಅವ್ರ ಇಷ್ಟ ರೀ, ಅವ್ರೋಗಿ ಫೈಟ್ ಮಾಡ್ಕೊಳ್ಳಿ, ನಮ್ಗೇನ್ ಸಂಬಂಧ? ಐ ವಿಲ್ ನಾಟ್ ಕ್ಯಾಸ್ಟ್ ಆಸ್ಪರ್ಷನ್ ಆನ್ ದ ಮದರ್ ಹೂ ಇಸ್ ನೋ ಮೋರ್. ತಾಯಿ ಬದುಕು ಇಲ್ವಲ್ಲ ಈಗ, ನಾನು ಯಾಕೆ ಅದನ್ನ ಹೇಳಲಿ? ಅದಿದ್ರೆ ಅವರು ಅದನ್ನು ಉತ್ತರ ಕೊಟ್ಕೋಬೇಕು, ಕೋರ್ಟ್ ಅದನ್ನು ಮಾನ್ಯ ಮಾಡುತ್ತೋ ಇಲ್ವೋ ಬಿಡುತ್ತೆ, ಅದು ಅವ್ರಿಗೆ ಬಿಟ್ಟಿದ್ದು. ನನ್ನ ಪ್ರಶ್ನೆ, ದಿ ನೆಸೆಸಿಟಿ ಅಂಡ್ ಇಮಿಡಿಯಸಿ ಆಫ್ ಎನ್ ಅರೆಸ್ಟ್ ಕ್ವಶನ್ ಮಾಡಬಾರ್ದು ಅಂತನೂ ಪೋಕ್ಸೋಲ್ ಆಕ್ಚುಲಿ ಮಾಡ್ಕೊಂಡ್ಬಿಡ್ಬೇಕಾಗಿತ್ತು ಇವರು. ಈಗ ಚಿತ್ರದುರ್ಗ ಸ್ವಾಮೀಜಿ ಮಾಡ್ಲಿಲ್ವಾ ಅರೆಸ್ಟು? ಹಂಗ ಆಗ್ಬಿಡ್ಬೇಕಾಗಿತ್ತು ಆಗ್ಲೇ. ಈಗ 60 ದಿನ ಆದ್ಮೇಲೆ ಸಾಕ್ಷ್ಯನಾಶ ಅಂತವ್ರೆ. ಅರೆಸ್ಟ್ ಯಾತಕ್ಕೆ? ಬೇಸಿಕಲಿ ಅರೆಸ್ಟ್ ಯಾಕೆ? ಸಾಕ್ಷ್ಯನಾಶ ಆಗ್ಬೋದು. ಈಗ ಏನ್ ನಾಶ ಆಗತ್ತೆ ಇದು ಅಂತ ಕಾಮನ್ ಸೆನ್ಸ್ ಅಲ್ಲಿ ಕೇಳಬೇಕಷ್ಟೇ ಇದನ್ನ ನಾನು. ನಿಜ ಸರ್, ಹೌದು ಅಲ್ವಾ? ಡಿಲೇ ಆದ್ಮೇಲೆ ಗೊತ್ತಿಲ್ಲ, ಅದಕ್ಕೆ ಹೇಳಿದ್ ನಾನು SIT ಹತ್ರ CID ಹತ್ರ ಏನೋ ಅಡಿಷನಲ್ ಪಾಯಿಂಟ್ ಇರ್ಬೋದೇನೋ, ನಮಗೇನು ಗೊತ್ತು? ನಾಳೆ ಅವ್ರ ಕೋರ್ಟಲ್ಲಿ ಹೇಳ್ತಾರೇನೋ ಅಲ್ವಾ? ಯಾವ ಕಾರಣಕ್ಕೆ? ಇನ್ನು ಸ್ಯಾಂಡಲ್ವುಡ್ ನಲ್ಲಿ ಈಗ ವಿವಾಹ ವಿಚ್ಛೇದನ ಮತ್ತು ವಿವಾದಗಳ ಪರ್ವ. ಮೊದಲ ಪತ್ನಿ ನಾಗರತ್ನಗೆ ವಿಚ್ಛೇದನ ನೀಡಲು ಮುಂದಾಗಿದ್ದ ನಟ ದುನಿಯಾ ವಿಜಯ್ಗೆ ಹಿನ್ನಡೆಯಾಗಿದೆ. ವಿಚ್ಛೇದನ ಕೋರಿ ಸಲ್ಲಿಕೆ ಮಾಡಿದಂತಹ ಅರ್ಜಿಯನ್ನು ಬೆಂಗಳೂರಿನ 2ನೇ ಹೆಚ್ಚುವರಿ ಕೌಟುಂಬಿಕ ನ್ಯಾಯಾಲಯ ವಜಾ ಮಾಡಿದೆ. ನಾಗರತ್ನ ಅವರು ನನಗೆ ನನ್ನ ಗಂಡ ಬೇಕು, ವಿಚ್ಛೇದನ ಕೊಡಲ್ಲ ಅಂತ ಅರ್ಜಿಯಲ್ಲಿ ಹೇಳಿಕೊಂಡಿದ್ರು. ಈ ಅರ್ಜಿಗಳ ವಿಚಾರಣೆ ನಡೆಸಿದ ಕೌಟುಂಬಿಕ ನ್ಯಾಯಾಲಯ ದುನಿಯಾ ವಿಜಯ್ ಅವರ ಅರ್ಜಿಯನ್ನು ವಜಾ ಮಾಡಿ ಇಬ್ರು ಒಂದಾಗಿ ಇರಿ ಅಂತ ಹೇಳಿದೆ. ಆಲ್ ರೈಟ್, ಅವರು ಏನು ಮಾಡ್ತಾರೋ ಅವ್ರವ್ರ ಮನಸ್ಸಿಗೆ ತೋಚ್ದಂಗೆ, ನ್ಯಾಯಾಲಯ ಹೇಳಿದ ತಕ್ಷಣ ಮಾಡತ್ತೆ ಅಂತಲ್ಲ, ಅವ್ರವ್ರು ತೋಚ್ದಂಗೆ ಅವ್ರು ಮಾಡ್ಕೊಳ್ಳಿ. ಅದು ವೈಯಕ್ತಿಕವಾದ ವಿಚಾರ, ಈಗ ಪರ್ಸನಲ್ ಡಿಸಿಷನ್, ಅದು ಅವ್ರ ಇಶ್ಯೂ ಈಗ. ಆಲ್ ರೈಟ್.